ನಿಜ ಏನು ಅಂದರೆ 99% ಜನ ಏನಿದ್ದಾರೆ ಅವರು ಲಾ ಆಫ್ ಅಟ್ರಾಕ್ಷನನ್ನು ಲೈಫಲ್ಲಿ ಯಾವತ್ತಿಗೂ ಎಕ್ಸ್ಪೀರಿಯನ್ಸ್ ಮಾಡೋದೇ ಇಲ್ಲ. ಕಾರಣ ಏನು ಅಂದರೆ ಇದನ್ನು ಕನ್ಸಿಸ್ಟೆಂಟ್ ಆಗಿ ಮಾಡೋದಿಲ್ಲ, ಡಿಸಿಪ್ಲಿನ್ಡ್ ಆಗಿ ಫಾಲೋ ಮಾಡೋದಿಲ್ಲ, ಹಾಗೆ ಟೈಮ್ ಇರಲ್ಲ ಅಂತಲೂ ಕಾರಣ ಹೇಳ್ತಾ ಇರ್ತಾರೆ. ಒಂದಿನ ಯಾವುದೋ ಟೆಕ್ನಿಕ್ಕನ್ನು ಮಾಡ್ತಾರೆ, ಇನ್ನೊಂದು ದಿನ ಯಾವುದನ್ನೋ ಮಾಡ್ತಾರೆ, ಮರ್ತು ಬಿಡ್ತಾರೆ. ಕೆಲವು ಸರಿ ಕನ್ಸಿಸ್ಟೆಂಟ್ ಆಗಿರ್ತಾರೆ, ಕೆಲವು ಸರಿ ಎಷ್ಟೇ ದಿನಗಳಾದರೂ ಮಾಡೋದನ್ನು ಮರ್ತು ಬಿಟ್ಟಿರ್ತಾರೆ. ಹಾಗಾಗಿ ಇಂಥವರಿಗೆಲ್ಲ ಇವತ್ತೊಂದು ಒಳ್ಳೆ ಸೊಲ್ಯೂಷನ್ ಅನ್ನು ತಂದಿದ್ದೀನಿ. ಇದನ್ನು ಡೈಲಿ ನೀವು ಜಸ್ಟ್ 2 ಮಿನಿಟ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ನಿಮ್ಮ ಲೈಫನ್ನು ತುಂಬಾನೇ ಟ್ರಾನ್ಸ್ಫಾರ್ಮ್ ಮಾಡ್ಕೊತೀರಾ. ಹಾಗೆಯೇ ಇಂಪ್ರೂವ್ ಕೂಡ ಆಗ್ತಾ ಹೋಗುತ್ತೆ. ನೀವೇನು ಅನ್ಕೊಂಡಿದ್ದೀರೋ ಅದು ಅಟ್ರಾಕ್ಟ್ ಆಗ್ತಾನೂ ಹೋಗುತ್ತೆ. ಈ ಒಂದು ಆಕ್ಟಿವಿಟಿಯ ಹೆಸರು ಮ್ಯಾಜಿಕ್ ರಾಕ್ ಆಕ್ಟಿವಿಟಿ ಅಂತ. ಇದರಲ್ಲಿ ಒಂದು ಚಿಕ್ಕದಾದ ಕಲ್ಲನ್ನು ನೀವು ಅರೇಂಜ್ ಮಾಡ್ಕೋಬೇಕಾಗತ್ತೆ. ಕಾಣಿಸ್ತಾ ಇದೆ ಅನ್ಕೊಳ್ತೀನಿ. ಈ ತರ ಒಂದು ಸ್ಪೆಷಲ್ ಆಗಿರೋ ಒಂದು ಕಲ್ಲು ಅಥವಾ ಒಂದು ಪೈರೇಟ್ ಅನ್ನ ನೀವು ತಗೋಬಹುದು. ಇದು ಪೈರೇಟು. ಈ ಪೈರೇಟ್ ಅನ್ನ ಕೂಡ ನೀವು ತಗೋಬಹುದು. ಪೈರೇಟ್ ಸ್ಟೋನ್ ಎಲ್ಲ ಕಡೆಯಲ್ಲೂ ಸಿಗುತ್ತೆ. ಹಾಗೆ ಯಾವ್ದಾದ್ರು ಜಮ್ಮು ತಗೋಬಹುದು ನೀವು. ಜೊತೆಗೆ ಯಾವ್ದಾದ್ರು ಒಂದು ನೀವು ರುದ್ರಾಕ್ಷನ ಹುಡ್ಕೋಬಹುದು. ಈ ತರ ರುದ್ರಾಕ್ಷ ಇರುತ್ತಲ್ಲ ನೋಡಿ, ಈ ತರ ರುದ್ರಾಕ್ಷ ಇರುತ್ತಲ್ಲ, ಈ ತರ ರುದ್ರಾಕ್ಷನ ತಗೋಬಹುದು. ಅಥವಾ ಸ್ಪೆಷಲ್ ಆಗಿರೋದು ಯಾವ್ದಾದ್ರು ಒಂದು ಕಾಯಿನ್, ಈ ತರ ಒಂದು ಕಾಯಿನ್ ಯಾವ್ದಾದ್ರು ಒಂದು ಯೂನಿಕ್ ಆಗಿರೋಂಥದ್ದನ್ನ ನೀವು ಹುಡ್ಕೋಬೇಕಾಗತ್ತೆ. ಇದರ ಮೂಲಕ ನೀವು ಈ ಒಂದು ಪ್ರಾಕ್ಟೀಸ್ ಅನ್ನ ಮಾಡಬೇಕು. ಅದರಿಂದ ನೀವು ನಿಮ್ಮ ಲೈಫಲ್ಲಿ ಏನು ಬೇಕಾದ್ರೂ ಮ್ಯಾನಿಫೆಸ್ಟ್ ಮಾಡ್ಕೊಳ್ತೀರಾ. ಈ ಒಂದು ಪ್ರಾಕ್ಟೀಸ್ ಅನ್ನ ನಾನು ಮ್ಯಾಜಿಕ್ ಬುಕ್ ಅಲ್ಲಿ ಓದ್ಕೊಂಡೆ. ತುಂಬಾ ಚೆನ್ನಾಗಿ ಅದರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಆ ಟೈಮಿಂದನೂ ನಾನು ಇದನ್ನು ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಆಲ್ಮೋಸ್ಟ್ 10 to 15 ಇಯರ್ಸ್ ಆಯಿತು ನಾನು ಫಾಲೋ ಮಾಡ್ತಾ ಬಂದಿದ್ದೀನಿ. ಇದನ್ನು ನಾನು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನನಗೇನು ಬೇಕೋ ನಾನು ಅದನ್ನೆಲ್ಲ ಪಡ್ಕೊಂಡ್ಬಂದಿದ್ದೀನಿ. ಹಾಗಾಗಿ ಅದರಲ್ಲಿ ಹೇಳಿದ್ದಾರೆ, ನೀವೊಂದು ಸ್ಟೋನನ್ನು ಅರೇಂಜ್ ಮಾಡ್ಕೊಳ್ಳಿ. ಈ ಥರ ಒಂದು ಸ್ಟೋನನ್ನು ಅರೇಂಜ್ ಮಾಡ್ಕೊಳ್ಳಿ. ನದಿ ತೀರದಲ್ಲಿ ನೀವಿದ್ರೆ ಆರಾಮಾಗಿ ನಿಮಗೆ ಸ್ಟೋನ್ ಸಿಗುತ್ತೆ, ಅಥವಾ ಅಂಗಡಿಗಳಲ್ಲಿ ಸಿಗುತ್ತೆ, ಅಲ್ಲಿ ನೀವು ಕೊಂಡ್ಕೋಬಹುದು. ಹಾಗಾಗಿ ಅಂಗಡಿಗಳಲ್ಲಿ ಸಿಗುವಂಥ ಒಂದು ಚಿಕ್ಕ ಸ್ಟೋನ್ ಇರ್ಬೋದು, ಅಥವಾ ನೀವು ಚಿಕ್ಕವರಿದ್ದಾಗ ಗೋಲಿ ಆಡ್ತಿದ್ರೆ ಜ್ಞಾಪಕ ಇದೆಯಾ, ಆ ಥರ ಒಂದು ಯೂನಿಕ್ ಆಗಿರೋ ಒಂದು ಗೋಲಿ ಇರ್ಬೋದು, ಅಥವಾ ಯಾವುದಾದ್ರೂ ಒಂದು ಓಲ್ಡ್ ಕಾಯಿನ್, ಈ ಥರ ನಾನು ಸಾಯಿಬಾಬಾ ಕಾಯಿನ್ ಇಟ್ಕೊಂಡಿದ್ದೀನಿ, ಈ ಥರ ಒಂದು ಓಲ್ಡ್ ಕಾಯಿನ್ ಆಗಿರ್ಬೋದು, ಅಥವಾ ನೀವು ಒಂದು ಪೈರೇಟ್ ಅನ್ನು ಕೂಡ ತಗೋಬಹುದು. ನೋಡಿ, ಪೈರೇಟ್ ಅದನ್ನು ಕೂಡ ತಗೋಬಹುದು. ಒಟ್ಟಲ್ಲಿ ಯೂನಿಕ್ ಆಗಿರಬೇಕು. ನೀವು ರುದ್ರಾಕ್ಷ ಕೂಡ ಯೂಸ್ ಮಾಡ್ಬೋದು. ಒಟ್ಟಲ್ಲಿ ಅದು ಯೂನಿಕ್ ಆಗಿರಬೇಕು. ಈ ಪ್ರೋಸೆಸ್ ಅನ್ನ ಡೈಲಿ ಮಾಡಬೇಕು. ಯಾಕಂದ್ರೆ ಯಾವಾಗೆಲ್ಲ ನೀವು ಗ್ರಾಟಿಟ್ಯೂಡ್ ವೈಬ್ರೇಷನ್ ಅಲ್ಲಿ ಇರ್ತಿರೋ, ಯಾವಾಗೆಲ್ಲ ನೀವು ಅನ್ಕೊಂತಿರೋ ನನ್ನ ಇಡೀ ದಿನ ಚೆನ್ನಾಗಿತ್ತು ಅಂತ, ಎಷ್ಟೊಂದು ಒಳ್ಳೆಯ ವಿಚಾರಗಳು ನಡೀತಾ ಇದೆ, ಊಟ ಸಿಗ್ತಾ ಇದೆ, ನಿದ್ರೆ ಬರ್ತಾ ಇದೆ, ಆರೋಗ್ಯ ಸುಧಾರಿಸ್ತಾ ಇದೆ, ರಿಲೇಶನ್ಶಿಪ್ ಚೆನ್ನಾಗಿ ಆಗ್ತಾ ಇದೆ, ಮಕ್ಕಳು ಚೆನ್ನಾಗಿ ಓದ್ಕೊಳ್ತಾ ಇದ್ದಾರೆ, ಹಾಗೇನೆ ಹಣ ಬರ್ತಾ ಇದೆ, ಹಾಗೇನೆ ನಿಮ್ಮ ಹಸ್ಬೆಂಡ್ದು ಬಿಸ್ನೆಸ್ ಚೆನ್ನಾಗಿ ಆಗ್ತಾ ಇದೆ, ಜಾಬ್ ಚೆನ್ನಾಗಿ ಆಗ್ತಾ ಇದೆ, ಹಸ್ಬೆಂಡ್ಗೆ ಪ್ರಮೋಷನ್ ಸಿಗ್ತಾ ಇದೆ, ಸ್ಯಾಲ್ರಿಲಿ ಹೈಕ್ ಸಿಗ್ತಾ ಇದೆ, ಬಿಸ್ನೆಸ್ಸಲ್ಲಿ ಚೆನ್ನಾಗಿ ಲಾಭ ಬರ್ತಾ ಇದೆ. ಹಾಗಂತ ಯಾವಾಗಲೂ ಪಾಸಿಟಿವ್ನೇ ನಡೆಯುತ್ತೆ ಅಂತ ಇರಲ್ಲ, ನೆಗೆಟಿವಿಟಿನೂ ನಡೀತಾ ಇರುತ್ತೆ ಲೈಫಲ್ಲಿ. ಆದರೆ ಪಾಸಿಟಿವ್ ಆಗಿ ಸಿಕ್ಕಿರೋದನ್ನು ನೀವು ಧನ್ಯವಾದ ಹೇಳ್ತಾ ಬರಬೇಕು. ನೆಗೆಟಿವ್ ವಿಚಾರಗಳ ಕಡೆಗೆ ಜಾಸ್ತಿ ಗಮನ ಕೊಡಬಾರ್ದು. ಅದಾಗೆ ಅದೇ ಅದು ಹೊರಟೋಗುತ್ತೆ. ಯಾವಾಗ ಪೂರಾ ಫೋಕಸ್ಸಿಂದ ಪಾಸಿಟಿವ್ ಕಡೆಗೆ ನೀವು ಹಾಕ್ತೀರಾ, ಆಗ ನಿಮ್ಮ ವೈಬ್ರೇಷನ್ಸು ಹೈ ಲೆವೆಲ್ಗೆ ಹೋಗುತ್ತೆ. ಆಗ ನೀವು ಲಾ ಆಫ್ ಅಟ್ರಾಕ್ಷನ್ನ ಪ್ರೋಸೆಸ್ನ ಮರೆತರೂ ಕೂಡ, ಆಕ್ಟಿವಿಟಿ ಅಥವಾ ಯಾವುದಾದ್ರೂ ಟೆಕ್ನಿಕ್ಕನ್ನು ನೀವು ಮರೆತರೂ ಕೂಡ, ನಿಮ್ಮ ವೈಬ್ರೇಷನ್ನು ಡೌನ್ ಆಗಲ್ಲ, ಅದು ಹಾಗೆ ಮೇಂಟೈನ್ ಆಗ್ತಾ ಇರುತ್ತೆ. ಸೊ ಇದನ್ನು ಜಸ್ಟ್ ನೀವು 2ರಿಂದ 3 ನಿಮಿಷ ಡೈಲಿ ಮಾಡ್ಬೋದು. ರಾತ್ರಿ ಮಲಗೋದಕ್ಕೆ ಮೊದಲು ಇದನ್ನು ಎರಡೂ ನಿಮ್ಮ ಕೈಗಳಲ್ಲಿ ಇಟ್ಕೊಂಡು, ಈ ಥರ ನಿಮ್ಮ ಹಸ್ತಗಳಲ್ಲಿ ಇಟ್ಕೊಂಡು, ಇಡೀ ದಿನದ ಬಗ್ಗೆ ಥಿಂಕ್ ಮಾಡ್ತಾ ಮಾಡ್ತಾ ಏನೆಲ್ಲ ಒಳ್ಳೆಯದು ಹ್ಯಾಪಿ ಕ್ಷಣಗಳನ್ನು ನೀವು ಕಳೆದಿದ್ದೀರಾ, ಅದಕ್ಕೆಲ್ಲ ನೀವು ಭಗವಂತನಿಗೆ, ಬ್ರಹ್ಮಾಂಡಕ್ಕೆ, ಯೂನಿವರ್ಸ್ಗೆ ಥ್ಯಾಂಕ್ಸನ್ನು ಹೇಳಬೇಕಾಗತ್ತೆ. ಆ ದಿನ ನೀವು ಯಾರನ್ನಾದರೂ ಮೀಟ್ ಮಾಡಿದರೆ, ಯಾರೋ ಓಲ್ಡ್ ಫ್ರೆಂಡ್ಸ್ ಜೊತೆ ನೀವು ಫೋನಲ್ಲಿ ಮಾತಾಡಿದರೆ, ಅಥವಾ ನಿಮಗೆ ಬಿಸ್ನೆಸ್ ಡೀಲ್ ಆಗಿದ್ದರೆ, ಪ್ರಾಜೆಕ್ಟ್ ಸಿಕ್ಕಿದ್ರೆ, ಅನ್ಎಕ್ಸ್ಪೆಕ್ಟೆಡ್ ಹಣ ಬಂದಿದ್ದರೆ, ಮಕ್ಕಳು ಎಕ್ಸಾಮಲ್ಲಿ ಚೆನ್ನಾಗಿ ಮಾರ್ಕ್ಸ್ ತಗೊಂಡು ಪಾಸ್ ಆಗಿದ್ದರೆ, ಹೀಗೆ ಆ ದಿನ ಏನೆಲ್ಲ ಒಳ್ಳೆಯದಾಗಿತ್ತು, ಯಾವುದೇ ಒಂದು ಹೊಸ ಆಪರ್ಚುನಿಟಿ ಸಿಕ್ಕಿದ್ರೆ, ಒಳ್ಳೆಯ ಒಂದು ಊಟ ಮಾಡಿದರೆ, ಹಸ್ಬೆಂಡಿಂದ ಒಂದು ಒಳ್ಳೆ ನಿಮಗೆ ಒಂದು ಅಪ್ರಿಸಿಯೇಷನ್ ಸಿಕ್ಕಿದ್ರೆ, ಏನೆಲ್ಲ ಒಳ್ಳೇದು ನಡೀತಾ ಇರುತ್ತೆ, ಅದನ್ನೆಲ್ಲ ಥಿಂಕ್ ಮಾಡ್ತಾ ಮಾಡ್ತಾ ಹಾರ್ಟ್ಫುಲ್ ಆಗಿ ನೀವು ಥ್ಯಾಂಕ್ಸನ್ನು ಹೇಳಬೇಕು. ಇದನ್ನು ಮಾಡ್ತಾ ಇದ್ರೆ ನಿಮಗೆ ಅಮೇಝಿಂಗ್ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ, ಈ ಸ್ಟೋನನ್ನು ನಿಮ್ಮ ಜೊತೆ ನೀವು ಯಾವಾಗಲೂ ಇಟ್ಕೋಬಹುದು. ಎಲ್ಲೇ ಹೋದರೂ ಇದನ್ನು ನಿಮ್ಮ ಪಾಕೆಟಲ್ಲಿ ಅಥವಾ ಪರ್ಸಲ್ಲಿ ಇಟ್ಕೊಂಡು ಹೋಗಿ, ವ್ಯಾಲೆಟಲ್ಲಿ ಇಟ್ಕೊಳ್ಳಿ, ಆಗೋದಾದರೆ ಕಾರಲ್ಲಿ ಇಟ್ಕೊಳ್ಳಿ, ಬೈಕಲ್ಲಿ ಇಟ್ಕೊಳ್ಳಿ, ನೀವು ಯಾವುದ್ರಲ್ಲಿ ಓಡಾಡ್ತಿರೋ ನಿಮ್ಮ ಬ್ಯಾಗಲ್ಲಿ ಇಟ್ಕೊಳ್ಳಿ. ಹೀಗೆ ನಿಮ್ಮ ಜೊತೆನೇ ಇದನ್ನು ಇಟ್ಕೊಳ್ಳಿ. ಹಾಗೆಯೇ ದಿನ ಇಡೀ ನೀವು ಯಾವಾಗೆಲ್ಲ ಈ ಸ್ಟೋನ್ ಕಡೆಗೆ ನಿಮ್ಮ ಗಮನ ಹೋಗುತ್ತೆ, ಯಾವಾಗೆಲ್ಲ ಇದನ್ನು ನೀವು ಟಚ್ ಮಾಡ್ತೀರಾ ನಿಮ್ಮ ಕೈಯಿಂದ, ಆಗೆಲ್ಲ ಬ್ರಹ್ಮಾಂಡಕ್ಕೆ ಥ್ಯಾಂಕ್ಸನ್ನು ಹೇಳ್ತಾ ಇರಿ. ನನ್ನ ಒಂದು ಸಬ್ಸ್ಕ್ರೈಬರ್ ಒಬ್ಬರು ಕೇಳ್ತಾ ಇದ್ರು, ಮೇಡಮ್ ಇಡೀ ದಿನ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡೋಕ್ಕಾಗಲ್ಲ, ಏನು ಮಾಡಬೇಕು ಅಂತ.
ಇದನ್ನ ನೀವು ನಿಮ್ಮ ಜೊತೆನಲ್ಲಿ ಇಟ್ಕೊಂಡ್ಬಿಟ್ರೆ, ಇದನ್ನ ನೋಡಿದಾಗ್ಲೆಲ್ಲ ನೀವು ಥ್ಯಾಂಕ್ಸ್ ಹೇಳ್ತಾ ಇದ್ರೆ ಬ್ರಹ್ಮಾಂಡಕ್ಕೆ ಇಡೀ ದಿನ ನೀವು ಗ್ರೇಟ್‌ಫುಲ್ ಆಗಿರ್ತೀರಾ. ಗ್ರಾಟಿಟ್ಯೂಡ್ ಅನ್ನ ಹೇಳ್ತಾ ಇರ್ತೀರಾ. ಇದನ್ನ ನೀವು ಇಡೀ ದಿನ ಬೆಳಗ್ಗೆ ಎಲ್ಲ ಏನೇನ್ ನಡೀತಾ ಇದೆ ತಕ್ಷಣ ಥ್ಯಾಂಕ್ಸ್ ಹೇಳ್ಬೋದು. ಅಂಡ್ ಅದನ್ನೆಲ್ಲ ಜ್ಞಾಪಿಸ್ಕೊಂಡು ರಾತ್ರಿ ಮಲಗುವಾಗ ಕೂಡ ಇದ್ರ ಬಗ್ಗೆ ಇದನ್ನ ಕೈಯಲ್ಲಿಡ್ದು ಆ ದಿನ ನಡೆದಿದ್ದಕ್ಕೆಲ್ಲ ನೀವು ಥ್ಯಾಂಕ್ಸ್ ಹೇಳ್ತಾ ಬ್ರಹ್ಮಾಂಡಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಮಲ್ಕೋಬಹುದು. ಯಾಕೆಂದ್ರೆ ಆಟಿಟ್ಯೂಡ್ ಆಫ್ ಗ್ರಾಟಿಟ್ಯೂಡ್ ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟು. ಈಗಾಗಲೇ ಕೊಟ್ಟಿರೋದಕ್ಕೆ ನೀವು ಥ್ಯಾಂಕ್ಫುಲ್ ಆಗಿಲ್ಲ ಅಂದ್ರೆ ಬ್ರಹ್ಮಾಂಡ ನಿಮಗೆ ಮುಂದೆ ಕೊಡೋದಿಲ್ಲ. ಹಾಗಾಗಿ ನೀವು ಎಲ್ಲದಕ್ಕೂ ಗ್ರೇಟ್‌ಫುಲ್ ಆಗಿರ್ಬೇಕು. ಎಲ್ಲದಕ್ಕೂ ಗ್ರಾಟಿಟ್ಯೂಡ್ ಅನ್ನ ಹೇಳ್ತಾನೆ ಇರಬೇಕು. ಇಡೀ ದಿನ ನೀವು ಗ್ರಾಟಿಟ್ಯೂಡ್ ಮೋಡಲ್ಲೇ ಇದ್ಬಿಡ್ತೀರಾ. ಅಲ್ಲಿಂದ ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಾಗುತ್ತೆ, ಸ್ಪೀಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ನನ್ನ ಎಕ್ಸ್ಪೀರಿಯನ್ಸ್ ಇಂದ ನಿಮಗೆ ಹೇಳ್ತಾ ಇದ್ದೀನಿ. ನೀವಿದನ್ನ ಖಂಡಿತ ಫೀಲ್ ಮಾಡ್ತೀರಾ, ಮಾಡಿ ನೋಡಿ. ಇದು ತುಂಬಾ ತುಂಬಾ ಚಿಕ್ಕ ವಸ್ತು ಇರ್ಬೋದು, ನಿಮಗೆ ಎಲ್ಲಾದ್ರೂ ಬೇಕಿದ್ರೆ ಸಿಗುತ್ತೆ ಇದು. ಆದ್ರೆ ನೀವು ಗ್ರಾಟಿಟ್ಯೂಡ್ ಫೀಲ್ ಮಾಡ್ತೀರಲ್ಲ, ಅದು ತುಂಬಾ ತುಂಬಾ ದೊಡ್ಡ ಇಂಪ್ಯಾಕ್ಟ್ ಅನ್ನ ನಿಮ್ಮ ಲೈಫಲ್ಲಿ ಕೊಡುತ್ತೆ. ನೆನ್ಪಿಟ್ಕೊಳ್ಳಿ, ನಂಬಿಕೆ ಇದ್ರೆ ಇದು ಕೆಲಸ ಮಾಡುತ್ತೆ, ಇಲ್ಲ ಅಂದ್ರೆ ಖಂಡಿತ ಇದು ಕೆಲಸ ಮಾಡಲ್ಲ. ನಂಬಿಕೆ ಇದ್ರೆ ಪ್ರತಿಯೊಂದು ಕಲ್ಲಿನಲ್ಲೂ ನಾವು ಈಶ್ವರನನ್ನ, ಭಗವಂತನನ್ನ ಕಾಣ್ತೀವಿ. ಕಾಣ್ಬಹುದು ಅಂತ ಹೇಳ್ತಾರೆ. ನೀವು ನಂಬಿದ್ರೆ ಆ ಕಲ್ಲಿಗೆ ಜೀವ ಕೂಡ ಬರುತ್ತೆ. ಸೊ ಫೇತು ತುಂಬಾ ತುಂಬಾ ಇಂಪಾರ್ಟೆಂಟ್ ಎಲ್ಲದರಲ್ಲೂ. ಇದರಲ್ಲಿ ನಂಬಿಕೆ ಅನ್ನೋದು ತುಂಬಾ 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 ಮುಖ್ಯ ಆಗುತ್ತೆ. ಸೊ ಈ ಸ್ಟೋನ್ ಅಲ್ಲಿ ಒಂದು ವಿಶ್ವಾಸವನ್ನ, ಒಂದು ನಂಬಿಕೆಯನ್ನ ಇಟ್ಟಾಗ ಯಾವಾಗ ನೀವು ಥ್ಯಾಂಕ್ಸ್ ಹೇಳ್ತಿರೋ, ನಿಮ್ಮ ಲೈಫಲ್ಲಿ ನಡೀತಾ ಇರೋ ಒಳ್ಳೇದಕ್ಕೆಲ್ಲ ನೀವು ಯಾವಾಗ ಥ್ಯಾಂಕ್ಸ್ ಹೇಳ್ತಿರೋ, ಭಗವಂತ ನಿಮಗೆ ಕೊಟ್ಟಿರೋದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ತಿರೋ, ಇನ್ನು ಮುಂದೆ ಬರೋದಕ್ಕೂ ಕೂಡ ನಾವು ಯಾವಾಗ ಥ್ಯಾಂಕ್ಸ್ ಹೇಳ್ತಿರೋ, ಆಗ ಭಗವಂತ, ಬ್ರಹ್ಮಾಂಡ, ಯೂನಿವರ್ಸ್ ಅಥವಾ ನೀವು ಯಾವ ದೇವರನ್ನ ನಂಬ್ತೀರಾ, ಆ ದೇವರು ನಿಮಗೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದು ಮಲ್ಟಿಪ್ಲೈ ಆಗಿ ನಿಮಗೆ ವಾಪಸ್ ಬರೋದಕ್ಕೆ ಶುರು ಆಗುತ್ತೆ. ಯಾವಾಗ ಈ ಫೇತ್ ಅನ್ನ ಇಟ್ಕೊಳ್ತೀರಾ, ಆಗ ಈ ಮ್ಯಾಜಿಕ್ ರಾಕ್ ಇದೆಯಲ್ಲ, ಇದು ಪ್ರೋಸೆಸ್ಸು ತುಂಬಾ ಎಕ್ಸಲೆಂಟ್ ಆಗಿ ನಿಮಗೆ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ. ನೀವು ರಾತ್ರಿ ಮಾತ್ರ ಈ ಪ್ರೋಸೆಸ್ನ ಮಾಡ್ತೀನಿ ಅಂದ್ರೆ ಅದನ್ನು ಕೂಡ ಮಾಡ್ಬೋದು. ನನ್ನ ಹಾಗೆ ಇಡೀ ದಿನ ಇದನ್ನ ನನ್ನ ಜೊತೆಲೆ ನಾನು ಹೇಗೆ ಇಟ್ಕೊಂಡು ಓಡಾಡ್ತೀನಿ, ಪ್ರತಿದಿನ ನಾನು ಎಲ್ಲದಕ್ಕೂ ಹೇಗೆ ಥ್ಯಾಂಕ್ಸ್ ಹೇಳ್ತೀನಿ, ಅದೇ ತರ ನೀವು ಥ್ಯಾಂಕ್ಸ್ ಹೇಳ್ತಾ ಬಂದ್ರೆ ಅದು ತುಂಬಾ ತುಂಬಾ ಒಳ್ಳೆ ರಿಸಲ್ಟ್ ಅನ್ನು ಕೊಡುತ್ತೆ. ಸ್ಪೆಸಿಫಿಕ್ ಸೈಜ್ ಅಂತ ಏನಿಲ್ಲ. ಈ ಸ್ಟೋನು ಒಂದು ಚಿಕ್ಕದು, ಈ ತರ ಒಂದು ಚಿಕ್ಕ ಸ್ಟೋನ್ ಆದ್ರೆ ಸಾಕು. ಅಥವಾ ಯಾವ್ದಾದ್ರು ಒಂದು ಪೈರೇಟು, ರುದ್ರಾಕ್ಷ, ಒಂದು ಯೂನಿಕ್ ಕಾಯಿನ್, ಯಾವುದೇ ಒಂದು ಇಟ್ಕೊಂಡು ಅದರ ಬಗ್ಗೆ ನಿಮಗೆ ನಂಬಿಕೆ ಇರಲಿ. ಇದು ಒಂದು ವಸ್ತು ಅಲ್ಲ, ಇದು ನಿಮ್ಮ ನಂಬಿಕೆ ಆಗಿರಬೇಕು. ಸೊ ಯಾವಾಗ ಈ ಕಲ್ಲಿನ ಜೊತೆಗೆ ನೀವು ಥ್ಯಾಂಕ್ಸ್ ಹೇಳ್ತಾ ಬರ್ತಿರೋ, ಆಗ ನಿಮ್ಮ ವೈಬ್ರೇಷನ್ ಲೆವೆಲ್ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ. ಪಾಸಿಟಿವಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಎಂಜಾಯ್ ಮಾಡ್ತಾರೆ ಈ ಪ್ರೋಸೆಸ್ ಅನ್ನ. ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ, ನಿಮಗೆ ನಿಜವಾಗ್ಲೂ ತುಂಬಾ ಎಂಜಾಯ್ಮೆಂಟ್ ಸಿಗುತ್ತೆ. ಮೈಂಡ್ ತುಂಬಾ ಪಾಸಿಟಿವ್ ಆಗ್ತಾ ಹೋಗುತ್ತೆ. ಈ ಒಂದು ಪ್ರೋಸೆಸ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಇದು ತುಂಬಾ ಚಿಕ್ಕದು, ಬಟ್ ತುಂಬಾ ದೊಡ್ಡ ದೊಡ್ಡ ರಿಸಲ್ಟ್ಸ್ ಅನ್ನ, ತುಂಬಾ ದೊಡ್ಡ ದೊಡ್ಡ ಚೇಂಜಸ್ ಅನ್ನ ನಿಮ್ಮ ಲೈಫ್ ಅಲ್ಲಿ ತರುವಂತದ್ದು. ಇನ್ಫಾರ್ಮೇಶನ್ಸ್ ಹೇಳೋದಾಗಿರ್ಲಿ, ವಿಜುವಲೈಸ್ ಮಾಡೋದಾಗಿರ್ಲಿ, ಅದಕ್ಕೆಲ್ಲ ನನಗೆ ಟೈಮ್ ಇಲ್ಲ ಅಂತಂದ್ರೆ ಈ ಒಂದು ಮ್ಯಾಜಿಕ್ ರಾಕ್ ಒಂದು ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಅನ್ನ ನೀವು ಆರಾಮಾಗಿ ಮಾಡ್ಬೋದು. ಜಸ್ಟ್ 2 to 3 ಮಿನಿಟ್ಸ್ ಅಷ್ಟೇನೆ. ಸೊ ಇದನ್ನ ಮಾಡ್ತಾ ಬನ್ನಿ, ಖಂಡಿತ ಲೈಫಲ್ಲಿ ನೀವೇನ್ ಬೇಕೋ ಅದನ್ನ ಅಟ್ರಾಕ್ಟ್ ಮಾಡೇ ಮಾಡ್ತೀರಾ. ಹಾಗಾಗಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ಕೂಡ ಪ್ರೇ ಮಾಡ್ತೀನಿ ದೇವ್ರ ಹತ್ರ, ಭಗವಂತನ ಹತ್ರ, ಯೂನಿವರ್ಸ್ ಹತ್ರ, ಲೈಫಲ್ಲಿ ನೀವು ಏನೆಲ್ಲ ಬಯಸ್ತಿರೋ ಅದೆಲ್ಲ ಸಿಗ್ಲಿ, ಹಾಗೆ ನೀವು ಎಲ್ಲರೂ ಸಂತೋಷವಾಗಿರ್ಲಿ ಅಂತ ನಾನು ಕೂಡ ಪ್ರೇಯರ್ ಮಾಡ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.